ಇಂದಾನಗರಿ ಬೆಳಗಾವಿಯಲ್ಲಿ ಕಳೆದ 2-3 ದಿನಗಳಿಂದ ಕೂಡ ಶೀತ ಗಾಳಿಗೆ ಬೆಳಗಾವಿ ಜನ ಕಂಗಾಲಾಗಿರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಈಗ ಕೋಟೆಕೆರೆ ಆವರಣದಲ್ಲಿ ಸಾಕಷ್ಟು ಜನ ಕೂಡ ವಾಯು ವಿಹಾರಕ್ಕೆ ಇಲ್ಲಿ ಬರ್ತಾರೆ. ಆದರೆ ಗಮನಿಸ್ಬೋದು, ಬರುವಂಥ ವಾಕಿಂಗ್ಗೆ ಬರುವಂಥ ಜನಸಂಖ್ಯೆ ಪ್ರಮಾಣ ಕೂಡ ಜನರ ಪ್ರಮಾಣ ಕೂಡ ಸದ್ಯಕ್ಕೆ ಕಡಿಮೆ ಆಗಿರುವಂಥದ್ದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಶೀತ ಗಾಳಿ. ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಶೀತ ಗಾಳಿ ಬರ್ತಾ ಇದೆ. ಹಾಗಾಗಿ ಬೆಳಗ್ಗೆ 5:30 6 ಗಂಟೆಗೆ ಬರ್ತಿರೋಂಥ ಜನ ಈಗ 8 ಗಂಟೆ ನಂತರ ಬರ್ತಿದ್ದಾರೆ. ಕೆಲವೊಂದಿಷ್ಟು ಜನರು ಕೂಡ ಬರೋದನ್ನು ಕೂಡ ಬಿಟ್ಟಿರುವಂಥದ್ದು. ಬೆಳಗಾವಿಯಲ್ಲಿ ಸದ್ಯ 16 ಡಿಗ್ರಿ ಸೆಲ್ಸಿಯಸ್ನಷ್ಟು ಏನು ಹವಾಮಾನ ಅಂದರೆ ಹವಾಮಾನ ಇರುವಂಥದ್ದು. ಹಾಗಾಗಿ ಕಳೆದ 2 ದಿನಗಳಿಂದ ಕೂಡ ಈ ಮೈ ನಡುಗುವಂಥ ಚಳಿಗೆ ಏನು ಬೆಳಗಾವಿಯ ಜನ ಕೂಡ ಈಗ ಹೈರಾಣ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕೋಟೆಕೆರೆಗೆ ಈ ಸುತ್ತಮುತ್ತಲಿನ ಪ್ರದೇಶ ಸಾಕಷ್ಟು ಜನ ಕೂಡ ಬರ್ತಿರುವಂಥದ್ದು. ಗಮನಿಸ್ಬೋದು, ಕೋಟೆಕೆರೆ ಅದನ್ನು ಕೆರೆ ಇದೆ, ಸಾಕಷ್ಟು ಇನ್ನೂ ಕೂಡ ಮಂಜಿನ ವಾತಾವರಣ ಹಾಗೇ ಇರೋದ್ರಿಂದ ಬರುವಂಥ ಜನರ ಸಂಖ್ಯೆಯ ಪ್ರಮಾಣ ಕಡಿಮೆ ಆಗಿರುವಂಥದ್ದು. ಮತ್ತು ಜೊತೆಗೆ ಚಳಿಗಾಲದ ಅಧಿವೇಶನಕ್ಕೆ ಬಂದಿರುವಂಥ ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿಗಳಿರುವ ವರ್ಗ ಇರ್ಬೋದು, ಪೊಲೀಸ್ ಸಿಬ್ಬಂದಿಗಳಿಗೂ ಈ ಒಂದು ಚಳಿಗಾಲದ ಬಿಸಿ ಜೊತೆಗೆ ಶೀತ ಗಾಳಿಯ ಬಿಸಿ ಕೂಡ ತಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 2-3 ದಿನಗಳಿಂದ ಕೂಡ ಈ ರೀತಿಯಾದಂಥ ಮೈ ನಡುಗುವಂಥ ಚಳಿ ಜೊತೆಗೆ ಶೀತ ಗಾಳಿ ಇರುವಂಥದ್ದು. ಜೊತೆಗೆ ಸಾಕಷ್ಟು ಅಂದರೆ ಇನ್ನೂ 2-3 ದಿನಗಳ ಕಾಲ ಈ ರೀತಿಯಾದಂಥ ಮೈ ಕೊರೆಯುವ ಚಳಿ ಇರುವಂಥದ್ದು. ಹಾಗಾಗಿ ಬಿಸಿ ನೀರಿರ್ಬೋದು, ಬೆಚ್ಚಗಿನ ಆಹಾರ ಸೇವನೆ ಮಾಡಬೇಕು. ಜೊತೆಗೆ ವಯಸ್ಸಾದವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರುವಂಥದ್ದು. ಈ ರೀತಿಯಾದಂಥ ಶೀತ ಗಾಳಿಯಿಂದಾಗಿ ಪ್ರಮುಖವಾಗಿ ಹವಾಮಾನ ಬೆಳೆಗಳಿಗೆ ಕೂಡ ವೈಪರೀತ್ಯ ಆಗುತ್ತೆ, ಅವು ಹಾನಿಯಾಗುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಕೃಷಿ ಇಲಾಖೆ ಸೂಚನೆಯನ್ನು ಕೊಡುತ್ತೆ, ಆ ಒಂದು ಸೂಚನೆಯನ್ನು ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹವಾಮಾನ ಇಲಾಖೆ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಂದಾನಗರಿ ಬೆಳಗಾವಿಯಲ್ಲಿ ಕಳೆದ 2-3 ದಿನಗಳಿಂದ ಕೂಡ ಶೀತ ಗಾಳಿಗೆ ಬೆಳಗಾವಿ ಜನ ಕಂಗಾಲಾಗಿರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಈಗ ಕೋಟೆಕೆರೆ ಆವರಣದಲ್ಲಿ ಸಾಕಷ್ಟು ಜನ ಕೂಡ ವಾಯು ವಿಹಾರಕ್ಕೆ ಇಲ್ಲಿ ಬರ್ತಾರೆ. ಆದರೆ ಗಮನಿಸ್ಬೋದು, ಬರುವಂಥ ವಾಕಿಂಗ್ಗೆ ಬರುವಂಥ ಜನಸಂಖ್ಯೆ ಪ್ರಮಾಣ ಕೂಡ ಜನರ ಪ್ರಮಾಣ ಕೂಡ ಸದ್ಯಕ್ಕೆ ಕಡಿಮೆ ಆಗಿರುವಂಥದ್ದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಶೀತ ಗಾಳಿ. ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಶೀತ ಗಾಳಿ ಬರ್ತಾ ಇದೆ. ಹಾಗಾಗಿ ಬೆಳಗ್ಗೆ 5:30 6 ಗಂಟೆಗೆ ಬರ್ತಿರೋಂಥ ಜನ ಈಗ 8 ಗಂಟೆ ನಂತರ ಬರ್ತಿದ್ದಾರೆ. ಕೆಲವೊಂದಿಷ್ಟು ಜನರು ಕೂಡ ಬರೋದನ್ನು ಕೂಡ ಬಿಟ್ಟಿರುವಂಥದ್ದು. ಬೆಳಗಾವಿಯಲ್ಲಿ ಸದ್ಯ 16 ಡಿಗ್ರಿ ಸೆಲ್ಸಿಯಸ್ನಷ್ಟು ಹವಾಮಾನ ಅಂದರೆ ಹವಾಮಾನ ಇರುವಂಥದ್ದು. ಹಾಗಾಗಿ ಕಳೆದ 2 ದಿನಗಳಿಂದ ಕೂಡ ಈ ಮೈ ನಡುಗುವಂಥ ಚಳಿಗೆ ಬೆಳಗಾವಿಯ ಜನ ಕೂಡ ಈಗ ಹೈರಾಣ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕೋಟೆಕೆರೆಗೆ ಈ ಸುತ್ತಮುತ್ತಲಿನ ಪ್ರದೇಶ ಸಾಕಷ್ಟು ಜನ ಕೂಡ ಬರ್ತಿರುವಂಥದ್ದು. ಗಮನಿಸ್ಬೋದು, ಕೋಟೆಕೆರೆ ಅದನ್ನು ಕೆರೆ ಇದೆ, ಸಾಕಷ್ಟು ಇನ್ನೂ ಕೂಡ ಮಂಜಿನ ವಾತಾವರಣ ಹಾಗೇ ಇರೋದ್ರಿಂದ ಬರುವಂಥ ಜನರ ಸಂಖ್ಯೆಯ ಪ್ರಮಾಣ ಕಡಿಮೆ ಆಗಿರುವಂಥದ್ದು. ಮತ್ತು ಜೊತೆಗೆ ಚಳಿಗಾಲದ ಅಧಿವೇಶನಕ್ಕೆ ಬಂದಿರುವಂಥ ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿಗಳಿರುವ ವರ್ಗ ಇರ್ಬೋದು, ಪೊಲೀಸ್ ಸಿಬ್ಬಂದಿಗಳಿಗೂ ಈ ಒಂದು ಚಳಿಗಾಲದ ಬಿಸಿ ಜೊತೆಗೆ ಶೀತ ಗಾಳಿಯ ಬಿಸಿ ಕೂಡ ತಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 2-3 ದಿನಗಳಿಂದ ಕೂಡ ಈ ರೀತಿಯಾದಂಥ ಮೈ ನಡುಗುವಂಥ ಚಳಿ ಜೊತೆಗೆ ಶೀತ ಗಾಳಿ ಇರುವಂಥದ್ದು. ಜೊತೆಗೆ ಸಾಕಷ್ಟು ಅಂದರೆ ಇನ್ನೂ 2-3 ದಿನಗಳ ಕಾಲ ಈ ರೀತಿಯಾದಂಥ ಮೈ ಕೊರೆಯುವ ಚಳಿ ಇರುವಂಥದ್ದು. ಹಾಗಾಗಿ ಬಿಸಿ ನೀರಿರ್ಬೋದು, ಬೆಚ್ಚಗಿನ ಆಹಾರ ಸೇವನೆ ಮಾಡಬೇಕು. ಜೊತೆಗೆ ವಯಸ್ಸಾದವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರುವಂಥದ್ದು. ಈ ರೀತಿಯಾದಂಥ ಶೀತ ಗಾಳಿಯಿಂದಾಗಿ ಪ್ರಮುಖವಾಗಿ ಹವಾಮಾನ ಬೆಳೆಗಳಿಗೆ ಕೂಡ ವೈಪರೀತ್ಯ ಆಗುತ್ತೆ, ಅವು ಹಾನಿಯಾಗುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಕೃಷಿ ಇಲಾಖೆ ಸೂಚನೆಯನ್ನು ಕೊಡುತ್ತೆ, ಆ ಒಂದು ಸೂಚನೆಯನ್ನು ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹವಾಮಾನ ಇಲಾಖೆ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಂದಾನಗರಿ ಬೆಳಗಾವಿಯಲ್ಲಿ ಕಳೆದ 2-3 ದಿನಗಳಿಂದ ಕೂಡ ಶೀತ ಗಾಳಿಗೆ ಬೆಳಗಾವಿ ಜನ ಕಂಗಾಲಾಗಿರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಈಗ ಕೋಟೆಕೆರೆ ಆವರಣದಲ್ಲಿ ಸಾಕಷ್ಟು ಜನ ಕೂಡ ವಾಯು ವಿಹಾರಕ್ಕೆ ಇಲ್ಲಿ ಬರ್ತಾರೆ. ಆದರೆ ಗಮನಿಸ್ಬೋದು, ಬರುವಂಥ ವಾಕಿಂಗ್ಗೆ ಬರುವಂಥ ಜನಸಂಖ್ಯೆ ಪ್ರಮಾಣ ಕೂಡ ಜನರ ಪ್ರಮಾಣ ಕೂಡ ಸದ್ಯಕ್ಕೆ ಕಡಿಮೆ ಆಗಿರುವಂಥದ್ದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಶೀತ ಗಾಳಿ. ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಶೀತ ಗಾಳಿ ಬರ್ತಾ ಇದೆ. ಹಾಗಾಗಿ ಬೆಳಗ್ಗೆ
5:30 6 ಗಂಟೆಗೆ ಬರ್ತಿರೋಂಥ ಜನ ಈಗ 8 ಗಂಟೆ ನಂತರ ಬರ್ತಿದ್ದಾರೆ. ಕೆಲವೊಂದಿಷ್ಟು ಜನರು ಕೂಡ ಬರೋದನ್ನು ಕೂಡ ಬಿಟ್ಟಿರುವಂಥದ್ದು. ಬೆಳಗಾವಿಯಲ್ಲಿ ಸದ್ಯ 16 ಡಿಗ್ರಿ ಸೆಲ್ಸಿಯಸ್ನಷ್ಟು ಏನು ಹವಾಮಾನ ಅಂದರೆ ಹವಾಮಾನ ಇರುವಂಥದ್ದು. ಹಾಗಾಗಿ ಕಳೆದ 2 ದಿನಗಳಿಂದ ಕೂಡ ಈ ಮೈ ನಡುಗುವಂಥ ಚಳಿಗೆ ಏನು ಬೆಳಗಾವಿಯ ಜನ ಕೂಡ ಈಗ ಹೈರಾಣಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕೋಟೆಕೆರೆಗೆ ಈ ಸುತ್ತಮುತ್ತಲಿನ ಪ್ರದೇಶ ಸಾಕಷ್ಟು ಜನ ಕೂಡ ಬರ್ತಿರುವಂಥದ್ದು ಗಮನಿಸ್ಬೋದು. ಕೋಟೆಕೆರೆ ಅದನ್ನು ಕೆರೆ ಇದೆ, ಸಾಕಷ್ಟು ಇನ್ನೂ ಕೂಡ ಮಂಜಿನ ವಾತಾವರಣ ಹಾಗೇ ಇರೋದ್ರಿಂದ ಬರುವಂಥ ಜನರ ಸಂಖ್ಯೆಯ ಪ್ರಮಾಣ ಕಡಿಮೆ ಆಗಿರುವಂಥದ್ದು ಮತ್ತು ಜೊತೆಗೆ ಚಳಿಗಾಲದ ಅಧಿವೇಶನಕ್ಕೆ ಬಂದಿರುವಂಥ ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿಗಳಿರುವ ವರ್ಗ ಇರ್ಬೋದು, ಪೊಲೀಸ್ ಸಿಬ್ಬಂದಿಗಳಿಗೂ ಈ ಒಂದು ಚಳಿಗಾಲದ ಬಿಸಿ ಜೊತೆಗೆ ಶೀತ ಗಾಳಿಯ ಬಿಸಿ ಕೂಡ ತಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 2-3 ದಿನಗಳಿಂದ ಕೂಡ ಈ ರೀತಿಯಾದಂಥ ಮೈ ನಡುಗುವಂಥ ಚಳಿ ಜೊತೆಗೆ ಶೀತ ಗಾಳಿ ಇರುವಂಥದ್ದು. ಜೊತೆಗೆ ಸಾಕಷ್ಟು ಅಂದರೆ ಇನ್ನೂ 2-3 ದಿನಗಳ ಕಾಲ ಈ ರೀತಿಯಾದಂಥ ಮೈ ಕೊರೆಯುವ ಚಳಿ ಇರುವಂಥದ್ದು. ಹಾಗಾಗಿ ಬಿಸಿ ನೀರಿರ್ಬೋದು, ಬೆಚ್ಚಗಿನ ಆಹಾರ ಸೇವನೆ ಮಾಡಬೇಕು. ಜೊತೆಗೆ ವಯಸ್ಸಾದವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರುವಂಥದ್ದು. ಈ ರೀತಿಯಾದಂಥ ಶೀತ ಗಾಳಿಯಿಂದಾಗಿ ಪ್ರಮುಖವಾಗಿ ಹವಾಮಾನ ಬೆಳೆಗಳಿಗೆ ಕೂಡ ವೈಪರೀತ್ಯ ಆಗುತ್ತೆ, ಅವು ಹಾನಿಯಾಗುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಕೃಷಿ ಇಲಾಖೆ ಏನು ಸೂಚನೆಯನ್ನು ಕೊಡುತ್ತೆ ಆ ಒಂದು ಸೂಚನೆಯನ್ನು ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹವಾಮಾನ ಇಲಾಖೆ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಇಂದಾನಗರಿ ಬೆಳಗಾವಿಯಲ್ಲಿ ಕಳೆದ 2-3 ದಿನಗಳಿಂದ ಕೂಡ ಶೀತ ಗಾಳಿಗೆ ಬೆಳಗಾವಿ ಜನ ಕಂಗಾಲಾಗಿರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಈಗ ಕೋಟೆಕೆರೆ ಆವರಣದಲ್ಲಿ ಸಾಕಷ್ಟು ಜನ ಕೂಡ ವಾಯು ವಿಹಾರಕ್ಕೆ ಇಲ್ಲಿ ಬರ್ತಾರೆ. ಆದರೆ ಗಮನಿಸ್ಬೋದು ಬರುವಂಥ ವಾಕಿಂಗ್ಗೆ ಬರುವಂಥ ಜನರ ಪ್ರಮಾಣ ಕೂಡ ಸದ್ಯ ಕಡಿಮೆ ಆಗಿರುವಂಥದ್ದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಶೀತ ಗಾಳಿ. ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಶೀತ ಗಾಳಿ ಬರ್ತಾ ಇದೆ. ಹಾಗಾಗಿ ಬೆಳಗ್ಗೆ 5:30 6 ಗಂಟೆಗೆ ಬರ್ತಿರೋಂಥ ಜನ ಈಗ 8 ಗಂಟೆ ನಂತರ ಬರ್ತಿದ್ದಾರೆ. ಕೆಲವೊಂದಿಷ್ಟು ಜನರು ಕೂಡ ಬರೋದನ್ನು ಕೂಡ ಬಿಟ್ಟಿರುವಂಥದ್ದು. ಬೆಳಗಾವಿಯಲ್ಲಿ ಸದ್ಯ 16 ಡಿಗ್ರಿ ಸೆಲ್ಸಿಯಸ್ನಷ್ಟು ಹವಾಮಾನ ಅಂದರೆ ಹವಾಮಾನ ಇರುವಂಥದ್ದು. ಹಾಗಾಗಿ ಕಳೆದ 2 ದಿನಗಳಿಂದ ಕೂಡ ಈ ಮೈ ನಡುಗುವಂಥ ಚಳಿಗೆ ಏನು ಬೆಳಗಾವಿಯ ಜನ ಕೂಡ ಈಗ ಹೈರಾಣಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕೋಟೆಕೆರೆಗೆ ಈ ಸುತ್ತಮುತ್ತಲಿನ ಪ್ರದೇಶ ಸಾಕಷ್ಟು ಜನ ಕೂಡ ಬರ್ತಿರುವಂಥದ್ದು ಗಮನಿಸ್ಬೋದು. ಕೋಟೆಕೆರೆ ಅದನ್ನು ಕೆರೆ ಇದೆ, ಸಾಕಷ್ಟು ಇನ್ನೂ ಕೂಡ ಮಂಜಿನ ವಾತಾವರಣ ಹಾಗೇ ಇರೋದ್ರಿಂದ ಬರುವಂಥ ಜನರ ಸಂಖ್ಯೆಯ ಪ್ರಮಾಣ ಕಡಿಮೆ ಆಗಿರುವಂಥದ್ದು ಮತ್ತು ಜೊತೆಗೆ ಚಳಿಗಾಲದ ಅಧಿವೇಶನಕ್ಕೆ ಬಂದಿರುವಂಥ ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿಗಳಿರುವ ವರ್ಗ ಇರ್ಬೋದು, ಪೊಲೀಸ್ ಸಿಬ್ಬಂದಿಗಳಿಗೂ ಈ ಒಂದು ಚಳಿಗಾಲದ ಬಿಸಿ ಜೊತೆಗೆ ಶೀತ ಗಾಳಿಯ ಬಿಸಿ ಕೂಡ ತಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 2-3 ದಿನಗಳಿಂದ ಕೂಡ ಈ ರೀತಿಯಾದಂಥ ಮೈ ನಡುಗುವಂಥ ಚಳಿ ಜೊತೆಗೆ ಶೀತ ಗಾಳಿ ಇರುವಂಥದ್ದು. ಜೊತೆಗೆ ಸಾಕಷ್ಟು ಅಂದರೆ ಇನ್ನೂ 2-3 ದಿನಗಳ ಕಾಲ ಈ ರೀತಿಯಾದಂಥ ಮೈ ಕೊರೆಯುವ ಚಳಿ ಇರುವಂಥದ್ದು. ಹಾಗಾಗಿ ಬಿಸಿ ನೀರಿರ್ಬೋದು, ಬೆಚ್ಚಗಿನ ಆಹಾರ ಸೇವನೆ ಮಾಡಬೇಕು. ಜೊತೆಗೆ ವಯಸ್ಸಾದವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರುವಂಥದ್ದು. ಈ ರೀತಿಯಾದಂಥ ಶೀತ ಗಾಳಿಯಿಂದಾಗಿ ಪ್ರಮುಖವಾಗಿ ಹವಾಮಾನ ಬೆಳೆಗಳಿಗೆ ಕೂಡ ವೈಪರೀತ್ಯ ಆಗುತ್ತೆ, ಅವು ಹಾನಿಯಾಗುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಕೃಷಿ ಇಲಾಖೆ ಏನು ಸೂಚನೆಯನ್ನು ಕೊಡುತ್ತೆ ಆ ಒಂದು ಸೂಚನೆಯನ್ನು ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹವಾಮಾನ ಇಲಾಖೆ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ ರಿಪಬ್ಲಿಕ್ ಕನ್ನಡ ಬೆಳಗಾವಿ.